Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬನ್ನಿ ಅವರನ್ನೇ ಮಾತಾಡ್ತೀನಿ ಸರ್. ಮೊದಲದಾಗಿ ಕಂಗ್ರಾಚುಲೇಷನ್ ಸರ್, ಒಳ್ಳೇದಾಗಲಿ ಸರ್. ಈ ಒಂದು ಗೆಲುವಿನ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಗೆಲುವಿನ ಬಗ್ಗೆ. ಈ ಗೆಲುವು ನಿರೀಕ್ಷೆ ಇದ್ದಂಥದ್ದೇ. ರಾಮನಗರ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಎರಡೂ ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಇತ್ತು. ಇವತ್ತು ಎರಡೂ ಕ್ಷೇತ್ರದಲ್ಲೂ ಹೆಚ್ಚಿನ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ, ಇವತ್ತು ರಾಜ್ಯದ ಮತದಾರ ಬಂಧುಗಳಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ಸಂದರ್ಭದಲ್ಲಿ ಜನತೆಗೆ ಹೇಳ್ತಕ್ಕಂಥದ್ದು, ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಇವತ್ತು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ವಾತಾವರಣ ದೆಹಲಿಯಿಂದ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಜೆಡಿಎಸ್ ಮುಗ್ದೇ ಹೋಯ್ತು ಅನ್ನೋರಿಗೆ ಈ ಒಂದು ಚುನಾವಣೆ ಉತ್ತರ ಕೊಟ್ಟಂಗೆ ಆಗಿದೆಯಾ? ಜನತೆ ಇವತ್ತು JDSನ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥವ್ರು ಏನಿದ್ರು, JDSನ ಇವತ್ತು ಯಾವುದೋ ಪಕ್ಷಗಳಿಗೆ ಹಡ ಇಟ್ಟಿದ್ದಾರೆ, JDSನ ಮುಗಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಹೇಳ್ತಾ ಇದ್ದಂಥ ವ್ಯಕ್ತಿಗಳಿಗೆ ಈ ಕ್ಷೇತ್ರದ ಮತದಾರಗಳು, ಅದರಲ್ಲೂ ವಿಶೇಷವಾಗಿ ಹಳೆ ಕರ್ನಾಟಕದ ಮತದಾರರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ನೀವು ಒಂದಷ್ಟು ಪ್ರತಿಷ್ಠೆಯಕ್ಕಿಂತ ಹೆಚ್ಚಾಗಿ ಉತ್ಸಾಹ ತೋರಿಸಿದ್ರಿ, ಗೆಲ್ಲೇಬೇಕು ಅಂತೇಳಿ ಟೀಕೆ ಟಿಪ್ಪಣಿಗಳು ಕೂಡ ಬಂದಿತ್ತು. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ನಾವು ನಿಲ್ಲಿಸ್ತಕ್ಕಂಥ ತೀರ್ಮಾನವನ್ನು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಾವು ಏನು ತೀರ್ಮಾನ ಮಾಡೋದು, ಆ ಸ್ಟ್ರಾಟಜಿಯನ್ನು ಮಾಡಿದಾಗ ಭಾಳ ಕೆಟ್ಟ ರೀತಿಯಲ್ಲಿ ಮಾತಾಡೋದಂಥದ್ದೇನಿದೆ ಕಾಂಗ್ರೆಸ್ ನಾಯಕರು, ಅದೆಲ್ಲದಕ್ಕೂ ಬೆಂಗಳೂರು ಗ್ರಾಮಾಂತರದ ಮತದಾರರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಅಣ್ಣ ತಮ್ಮಂದರ ಒಂದು ದಬ್ಬಾಳಿಕೆ ಏನಿತ್ತು, ದಬ್ಬಾಳಿಕೆಯನ್ನು ಮೌನವಾಗಿ ಏನು ಸಹಿಸ್ತಾ ಇದ್ದರು. ವಿಶೇಷವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮತದಾರರು ಇವತ್ತು ಕೊಟ್ಟಂಥ ತೀರ್ಪೇನಿದೆ, ಅವರಲ್ಲಿದ್ದಂಥ ಆಕ್ರೋಶ ಈ ಮತದಾನದ ಮುಖಾಂತರ ತೋರಿಸಿದ್ದಾರೆ. ಇವತ್ತು ಹರಕೆ ಕುರಿ ಮಾಡಿದ್ದಾರೆ ದೇವೇಗೌಡರ ಕುಟುಂಬ, ಡಾಕ್ಟರ್ ಮಂಜುನಾಥ್ ಅವರು ಹರಕೆ ಕುರಿ ಮಾಡಿದ್ದಾರೆ ಅಂತ ಟೀಕೆ ಮಾಡಿದರು. ಹರಕೆ ಕುರಿ ಯಾರನ್ನ ಮಾಡಿದ್ದಾರೆ ಈ ಒಂದು ಕ್ಷೇತ್ರದ ಜನತೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿದ್ದಾರೆ. ದೇಶದ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಾ? ಕೊನೆಯದಾಗಿ, ದೇಶದಲ್ಲೂ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ರಚನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಮುಂದಿನ ಸರ್ಕಾರವು ರಚನೆ ಆಗುತ್ತೆ, ರಾಜ್ಯದ ದೇಶದ ಅಭಿವೃದ್ಧಿ ಆಗುತ್ತೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬನ್ನಿ ಅವರನ್ನೇ ಮಾತಾಡ್ತೀನಿ ಸರ್. ಮೊದಲದಾಗಿ ಕಂಗ್ರಾಚುಲೇಷನ್ ಸರ್, ಒಳ್ಳೇದಾಗಲಿ ಸರ್. ಈ ಒಂದು ಗೆಲುವಿನ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಗೆಲುವಿನ ಬಗ್ಗೆ. ಈ ಗೆಲುವು ನಿರೀಕ್ಷೆ ಇದ್ದಂಥದ್ದೇ. ರಾಮನಗರ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಎರಡೂ ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಇತ್ತು. ಇವತ್ತು ಎರಡೂ ಕ್ಷೇತ್ರದಲ್ಲೂ ಹೆಚ್ಚಿನ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ, ಇವತ್ತು ರಾಜ್ಯದ ಮತದಾರ ಬಂಧುಗಳಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ಈ ಸಂದರ್ಭದಲ್ಲಿ ಜನತೆಗೆ ಹೇಳ್ತಕ್ಕಂಥದ್ದು, ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಇವತ್ತು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ವಾತಾವರಣ ದೆಹಲಿಯಿಂದ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಜೆಡಿಎಸ್ ಮುಗ್ದೇ ಹೋಯ್ತು ಅನ್ನೋರಿಗೆ ಈ ಒಂದು ಚುನಾವಣೆ ಉತ್ತರ ಕೊಟ್ಟಂಗೆ ಆಗಿದೆಯಾ? ಜನತೆ ಇವತ್ತು JDSನ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥವ್ರು ಏನಿದ್ರು, JDSನ ಇವತ್ತು ಯಾವುದೋ ಪಕ್ಷಗಳಿಗೆ ಹಡ ಇಟ್ಟಿದ್ದಾರೆ, JDSನ ಮುಗಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಹೇಳ್ತಾ ಇದ್ದಂಥ ವ್ಯಕ್ತಿಗಳಿಗೆ ಈ ಕ್ಷೇತ್ರದ ಮತದಾರಗಳು, ಅದರಲ್ಲೂ ವಿಶೇಷವಾಗಿ ಹಳೆ ಕರ್ನಾಟಕದ ಮತದಾರರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ನೀವು ಒಂದಷ್ಟು ಪ್ರತಿಷ್ಠೆಯಕ್ಕಿಂತ ಹೆಚ್ಚಾಗಿ ಉತ್ಸಾಹ ತೋರಿಸಿದ್ರಿ, ಗೆಲ್ಲೇಬೇಕು ಅಂತೇಳಿ ಟೀಕೆ ಟಿಪ್ಪಣಿಗಳು ಕೂಡ ಬಂದಿತ್ತು. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ನಾವು ನಿಲ್ಲಿಸ್ತಕ್ಕಂಥ ತೀರ್ಮಾನವನ್ನು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಾವು ಏನು ತೀರ್ಮಾನ ಮಾಡೋದು, ಆ ಸ್ಟ್ರಾಟಜಿಯನ್ನು ಮಾಡಿದಾಗ ಭಾಳ ಕೆಟ್ಟ ರೀತಿಯಲ್ಲಿ ಮಾತಾಡೋದಂಥದ್ದೇನಿದೆ ಕಾಂಗ್ರೆಸ್ ನಾಯಕರು, ಅದೆಲ್ಲದಕ್ಕೂ ಬೆಂಗಳೂರು ಗ್ರಾಮಾಂತರದ ಮತದಾರರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಅಣ್ಣ ತಮ್ಮಂದರ ಒಂದು ದಬ್ಬಾಳಿಕೆ ಏನಿತ್ತು, ದಬ್ಬಾಳಿಕೆಯನ್ನು ಮೌನವಾಗಿ ಏನು ಸಹಿಸ್ತಾ ಇದ್ದರು. ವಿಶೇಷವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮತದಾರರು ಇವತ್ತು ಕೊಟ್ಟಂಥ ತೀರ್ಪೇನಿದೆ, ಅವರಲ್ಲಿದ್ದಂಥ ಆಕ್ರೋಶ ಈ ಮತದಾನದ ಮುಖಾಂತರ ತೋರಿಸಿದ್ದಾರೆ. ಇವತ್ತು ಹರಕೆ ಕುರಿ ಮಾಡಿದ್ದಾರೆ ದೇವೇಗೌಡರ ಕುಟುಂಬ, ಡಾಕ್ಟರ್ ಮಂಜುನಾಥ್ ಅವರು ಹರಕೆ ಕುರಿ ಮಾಡಿದ್ದಾರೆ ಅಂತ ಟೀಕೆ ಮಾಡಿದರು. ಹರಕೆ ಕುರಿ ಯಾರನ್ನ ಮಾಡಿದ್ದಾರೆ ಈ ಒಂದು ಕ್ಷೇತ್ರದ ಜನತೆ ಅಂತಕ್ಕಂಥದ್ದು
ಈ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿದ್ದಾರೆ. ದೇಶದ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ದೇಶದಲ್ಲೂ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ರಚನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಮುಂದಿನ ಸರ್ಕಾರವು ರಚನೆ ಆಗುತ್ತೆ, ರಾಜ್ಯದ ದೇಶದ ಅಭಿವೃದ್ಧಿ ಆಗುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.